ಕರ್ಕಾಟಕ ರಾಶಿಯವರಿಗೆ ಶನೇಶ್ಚರ ಗ್ರಹನಿಂದ ಅದೃಷ್ಟವನ್ನು ಪಡೀತಕ್ಕಂತಹ, ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನು 1 ವರ್ಷಗಳ ಕಾಲ ಶನೇಶ್ಚರನಿಂದ ಅದೃಷ್ಟವನ್ನು ಪಡೀತಕ್ಕಂಥ ಒಂದು ಅವಕಾಶ ಕರ್ಕಾಟಕ ರಾಶಿಯವರಿಗಿದೆ. 2027 ಅಂದರೆ ಮುಂದಿನ ವರ್ಷ ಜೂನಿಗೆ ಮೇಷರಾಶಿಗೆ ಹೋಗ್ತಾನೆ ಶನಿ ಪರಮಾತ್ಮ. ಈಗ ಮೀನರಾಶಿಯಲ್ಲಿದ್ದಾನೆ. ಸೊ ಮೀನರಾಶಿ ನಿಮಗೆ ಭಾಗ್ಯಸ್ಥಾನ, ಸಪ್ತಮಾಧಿಪತಿಯಾಗಿ ಅಷ್ಟಮಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಅಂದರೆ ಅದೃಷ್ಟವನ್ನು ಕೊಡುವ ಮನೆಯಲ್ಲಿ ಶನೇಶ್ಚರ ಗ್ರಹ ಕರ್ಕಾಟಕ ರಾಶಿಯವರಿಗೆ ಪ್ರಭಾವವನ್ನು ಬೀರಲಿದ್ದಾನೆ. ಸೊ ಇನ್ನು 1 ವರ್ಷಗಳ ಕಾಲ ಶನೇಶ್ಚರನಿಂದಾಗಿ ಕರ್ಕಾಟಕ ರಾಶಿಯವರಿಗೆ ಅದೃಷ್ಟ ಪ್ರಾಪ್ತಿ ಯೋಗ, ಯಾವ ಯಾವ ವಿಚಾರಗಳಲ್ಲಿ ಅದೃಷ್ಟ ಇತ್ಯಾದಿ ಎಲ್ಲದನ್ನೂ ಸಹ ತಿಳಿಸ್ತೇನೆ. ವಿಶೇಷದ ಒಂದು ಪರಿಹಾರ ಸಹ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗತ್ತರ ದಯವಿಟ್ಟು ವಿಡಿಯೋನ ಶೇರ್ ಮಾಡಿಬಿಡಿ. ವಿಡಿಯೋ ಲಿಂಕ್ನ ಹೌದಲ್ವಾ? ಪ್ರತಿಯೊಬ್ಬ ವಿಡಿಯೋ ನೋಡಿದವರು ಕೆಳಗಡೆ ಕಮೆಂಟ್ ಮಾಡಿ ಏನಂತ, ಓಂ ಶಂ ಶನೇಶ್ಚರಾಯ ನಮಃ. ಶನೇಶ್ವರ ಅಲ್ಲ, ಶನೇಶ್ಚರ. ಓಂ ಶಂ ಶನೇಶ್ಚರಾಯ ನಮಃ ಅಂತೇಳಿ ಒಂದು 8 ಸಲ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ವಿಡಿಯೋ ನೋಡ್ತಾರೋ ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ ನೋಡಿ, ಬಹುಮುಖ್ಯವಾಗಿ ಶನೇಶ್ಚರ ಗ್ರಹ ಯಾರು? ಸಪ್ತಮಾಧಿಪತಿ, 7ನೇ ಮನೆ ಅಧಿಪತಿ ಕರ್ಕಾಟಕ ರಾಶಿಯವರಿಗೆ. ಸೊ ಏನಾಗುತ್ತೆ ಅಂದರೆ ಶನೇಶ್ಚರನ ಇನ್ನು 1 ವರ್ಷಗಳ ಕಾಲ ನಿಮ್ಮ ರಾಶಿಯಲ್ಲೇ ಭಾಗ್ಯಾಧಿಪತಿಯಾದ ಗುರು ಇರ್ತಾನೆ. ಭಾಗ್ಯ ಸ್ಥಾನದಲ್ಲಿ ಅದೃಷ್ಟ ಸ್ಥಾನದಲ್ಲಿ ನಿಮಗೆ ಶನಿಗ್ರಹ ಇರ್ತಾನೆ. ಸೊ ಶನೇಶ್ಚರನ ಆರಾಧನೆಯನ್ನು ನೀವು ಮಾಡಿಕೊಳ್ಳೋದ್ರಿಂದ, ಜೊತೆಗೆ ಬಹುಮುಖ್ಯವಾಗಿ ವಿಷ್ಣುವಿನ ಆರಾಧನೆಯಿಂದ ಬಹಳ ಮುಖ್ಯ. ಶನೇಶ್ಚರನ ಆರಾಧನೆಯಲ್ಲಿ ವಿಷ್ಣುವಿನ ಆರಾಧನೆ ಬಹಳ ಮುಖ್ಯ ಇವತ್ತಲ್ವಾ? ಈ ಶನೇಶ್ಚರನ ಆರಾಧನೆ ಮಾಡಿಕೊಳ್ಳೋದ್ರಿಂದ ನೀವು ಇನ್ನು 1 ವರ್ಷಗಳ ಕಾಲ ಹಲವಾರು ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ಅದೃಷ್ಟವನ್ನು ಪಡಿಬಹುದು. ಅದರಲ್ಲೂ ಮುಖ್ಯವಾಗಿ ನೀವು ಅವಿವಾಹಿತ ಕರ್ಕಾಟಕ ರಾಶಿಯವರಾಗಿದ್ದರೆ ಈಗ ಶನೇಶ್ಚರನ ಆರಾಧನೆ, ಮಹಾವಿಷ್ಣುವಿನ ಆರಾಧನೆಯಿಂದ ವಿವಾಹ ಭಾಗ್ಯ ನಿಮಗೆ ಸಿಗ್ತದೆ. ನಿಮ್ಮ ರಾಶಿಯಲ್ಲೇ ಗುರು ಇದ್ದು 9ನೇ ಮನೆಯಲ್ಲಿ ಶನಿ ಇದ್ದಾನೆ ಅಂದರೆ ಅವಿವಾಹಿತ ಕರ್ಕಾಟಕ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ತುಂಬ ಅನುಕೂಲ ಆಗುತ್ತೆ. ಮದುವೆ ವಿಚಾರದಲ್ಲಿ, ಮದುವೆ ಆಗದಿರೋರಿಗೆ ಮದುವೆ ವಿಚಾರದಲ್ಲಿ ತುಂಬ ಅನುಕೂಲ ಆಗುತ್ತೆ. ಆಲ್ರೆಡಿ ಮದುವೆ ಆಗಿದೆ, ಗಂಡ ಹೆಂಡತಿ ಸ್ವಲ್ಪ ಜಗಳ ಮನಸ್ತಾಪಗಳಿದೆ ಅಂತ ಆದರೆ ಬೇಗ ಎಚ್ಚೆತ್ತುಕೊಳ್ಬೇಕು. ಯಾಕೆಂದರೆ ಇನ್ನು 1 ವರ್ಷದ ನಂತರ ಶನಿ ನೀಚ ಸ್ಥಿತಿಗೆ ಹೋಗ್ತಾನೆ. ಈಗಲೇ ಕುಳಿತು ಮಾತಾಡಿಕೊಂಡು ಒಂದು ಒಪ್ಪಂದಕ್ಕೆ ಬಂದ್ಬಿಡಬೇಕು. ಗಂಡ ಹೆಂಡತಿ ಜಗಳ ಮನಸ್ತಾಪಗಳನ್ನು ಶಾಂತ ಮಾಡ್ಕೊಂಡ್ಬಿಡ್ಬೇಕು. ಎಳೆದಾಡ್ಲಿಕ್ಕೆ ಹೋಗಬಾರ್ದು. ದೊಡ್ಡ ಮಾಡಿದ್ರೆ ಮುಂದಿನ ವರ್ಷ ಜೂನ್ ದಾಟಿಬಿಡ್ತು ಅಂದ್ರೆ ಮತ್ತೆ ಅದನ್ನು ಸರಿ ಮಾಡೋಕ್ಕಾಗಲ್ಲ. ಸೊ ಅದರಿಂದ ನೀವು ವಿವಾಹಿತ ಕರ್ಕಾಟಕ ರಾಶಿಯವರು ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಜಗಳ ಮನಸ್ತಾಪಗಳಿದೆ ಅಂದರೆ ಕೂಡಲೇ ಶನೇಶ್ಚರನ ಆರಾಧನೆಯನ್ನು ಮಾಡ್ಕೊಳ್ಳಿ. ನಿಮಗೆ ತುಂಬ ತುಂಬ ಅನುಕೂಲ ಆಗಲಿದೆ. ನಿಮ್ಮ ಅದೃಷ್ಟವಶಾತ್ ನಿಮ್ಮ ಈ ಗಂಡ ಹೆಂಡತಿ ಜಗಳ ಮನಸ್ತಾಪಗಳು ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ನೀವು ಕರ್ಕಾಟಕ ರಾಶಿಯವರಾಗಿದ್ದು ನಿಮಗೆ ಆರೋಗ್ಯ ಬಾಧೆ ತುಂಬ ಕಾಡ್ತಾ ಇದೆ, ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ಆದರೆ ಒಳ್ಳೆ ಔಷಧಿ ಸಿಗ್ತಾ ಇಲ್ಲ, ಒಳ್ಳೆ ಡಾಕ್ಟರ್ ಸಿಗ್ತಾ ಇಲ್ಲ, ಒಳ್ಳೆ ಮಾರ್ಗದರ್ಶನ ಸಿಗ್ತಾ ಇಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂದರೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಶನೇಶ್ಚರನ ಆರಾಧನೆ ಮಾಡಿ, ನಿಮಗೆ ಒಳ್ಳೆಯ ಡಾಕ್ಟರ್ನ ಕೊಡು, ಒಳ್ಳೆಯ ಔಷಧೋಪಚಾರಗಳು ಕೊಡು, ಔಷಧಿ ಚೆನ್ನಾಗಿ ಕೆಲಸ ಆಗೋ ಥರ ಕೆಲಸ ಮಾಡೋ ತನಕ ಕಾಪಾಡು ಅಂತ ಹೇಳ್ಬಿಟ್ಟು ನೀವು ಶನೇಶ್ಚರನ ಆರಾಧನೆ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಔಷಧೋಪಚಾರಗಳಲ್ಲಿ, ಆರೋಗ್ಯದ ವಿಚಾರದಲ್ಲಿ ಅದೃಷ್ಟವಶಾತ್ ಶನೇಶ್ಚರ ನಿಮಗೆ ಒಂದು ಒಳ್ಳೆಯ ಡಾಕ್ಟ್ರು, ಒಳ್ಳೆಯ ಔಷಧಿ ಸಿಗೋ ರೀತಿಯಲ್ಲಿ ಮಾಡ್ತಾನೆ. ಅಷ್ಟೇ ಅಲ್ಲ, ನೀವು ಕರ್ಕಾಟಕ ರಾಶಿಯವರಾಗಿದ್ದು ನಿಮಗೊಂದು ಒಳ್ಳೆ ಫ್ರೆಂಡ್ ಬೇಕು ಆಯ್ತಲ್ವ, ಅಂದರೆ ಸ್ನೇಹಿತ, ಒಳ್ಳೆಯ ಸ್ನೇಹಿತ ನಿಮಗೆ ಬೇಕು. ಅಥವಾ ನಿಮ್ಮ ಸ್ನೇಹಿತ ಹಾಗೂ ನಿಮ್ಮ ಸ್ನೇಹಿತರ ನಡುವಿನ ಜಗಳ ಮನಸ್ತಾಪಗಳಾಗಿದೆ, ಅಥವಾ ಸ್ನೇಹಿತದಿಂದ ಬರೇ ಮೇಲಿಂದ ಮೇಲೆ ಮೋಸ ಆಗ್ತಾ ಇದೆ, ಸ್ನೇಹಿತರಿಂದ ಅದೃಷ್ಟ ಸಿಗಬೇಕು, ನಿಮಗೆ ಶನೇಶ್ವರನ ಆರಾಧನೆ ಮಾಡಬೇಕು. ಇಲ್ಲ ನಿಮಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬೇಕು, ಒಂದು ಒಳ್ಳೆ ಪಾರ್ಟ್ನರ್ ಬೇಕು, ಒಂದು ಒಳ್ಳೆ ಹೂಡಿಕೆ ಮಾಡುವಂಥವ್ರು ಬೇಕು ನಿಮ್ಮ ಬಿಸ್ನೆಸ್ಸಲ್ಲಿ, ಶನೇಶ್ವರನ ಆರಾಧನೆ ಮಾಡ್ಕೊಳ್ಬೇಕು. ಶನೇಶ್ವರನ ಆರಾಧನೆ ಬಹಳ ಬಹಳ ವಿಚಾರಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಇವಾಗ ಖಂಡಿತ ಅನುಕೂಲ ಮಾಡಿಕೊಡಲಿದೆ. ಒಂದಿಷ್ಟು ವಿಚಾರ ಹೇಳ್ತೀನಿ. ತಂದೆಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕು. ಇನ್ನು 1 ವರ್ಷಗಳ ಕಾಲ ತೀರಾ ತಂದೆಯವರ ಜೊತೆಗೆ ಜಗಳ ಮನಸ್ತಾಪ ಆಗ್ದಂಗೆ ನೋಡ್ಕೊಳ್ಬೇಕು. ತಂದೆಯವರ ಆರೋಗ್ಯದ ಮೇಲೆ ತೀರಾ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಚಿಕ್ಕ ಪುಟ್ಟ ಆರೋಗ್ಯ ಬಾಧೆ ಆದರೂ ಸೀದಾ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿ, ಯಾಕೆಂದರೆ ಸ್ವಲ್ಪ ಆರೋಗ್ಯ ಬಾಧೆಗಳಿದ್ದಾವೆ. ಶನೇಶ್ವರನ ಆರಾಧನೆ ಬಹಳ ಮುಖ್ಯ. ಇಲ್ಲಿ ಶನೇಶ್ವರನ ಆರಾಧನೆ ಅಂತಂದಾಗ ಇನ್ನೂ ಒಂದು ವಿಚಾರ ಹೇಳ್ತೀನಿ ನಾನು ನಿಮಗೆ. ವಿದೇಶ ಪ್ರಯಾಣಕ್ಕೂ ಶನೇಶ್ವರ ಅನುಕೂಲ ಮಾಡಿಕೊಡ್ತಾನೆ. ಈಗ ಕರ್ಕಾಟಕ ರಾಶಿಯವರು ವಿದೇಶ ಪ್ರಯಾಣ ಮಾಡಬೇಕು, ಟ್ರಾನ್ಸ್ಫರ್ ಬೇಕು ಜಾಬಲ್ಲಿ, ಖಂಡಿತ ಶನೇಶ್ವರ ಅನುಕೂಲ ಮಾಡಿಕೊಡ್ತಾನೆ. ಸೊ ಈಗ ಶನೇಶ್ವರನ ಆರಾಧನೆ ಬಹು ವಿಶೇಷವಾಗಿ ಮುಖ್ಯವಾಗಿ ಮಾಡ್ಕೊಳ್ಬೇಕಾಗಿರತಕ್ಕಂಥದ್ದು. ಅದರಲ್ಲಿ ನಾನು ನಿಮಗೆ
ಪ್ರತಿನಿತ್ಯ ಶನೇಶ್ವರ ಅಷ್ಟೋತ್ತರ ಪಠನೆಯಿಂದ ಹಿಡಿದು ದಶರಥ ಕೃತ ಶನಿಸ್ತೋತ್ರ ಪಠನೆಯಿಂದ ಹಿಡಿದು ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ದೇನೆ ಈಗಾಗಲೇ. ನೀವು ಕರ್ಕಾಟಕ ರಾಶಿಯವರಾಗಿದ್ದರೆ ಈ ಶನೇಶ್ವರನ ಒಂದು ಅನುಗ್ರಹವನ್ನು ಶನೇಶ್ವರ ದೇಗುಲಕ್ಕೆ ಹೋಗಿ ಕರಿ ಎಳ್ಳನ್ನು ತೆಗೆದುಕೊಂಡು ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕರಿ ಎಳ್ಳಿನಲ್ಲಿ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸಬೇಕು. ಅದೇ ಥರ ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸಬೇಕು. ಶನಿ ವಿಷ್ಣು ಎರಡರ ಕಾಂಬಿನೇಷನ್ನಲ್ಲಿ ನೀವು ಆರಾಧನೆ ಮಾಡಿಕೊಂಡಾಗಲೇ ನಿಮಗೆ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಯಾಕೆಂದರೆ ಶನೇಶ್ವರನ ಪೀಡ ಪರಿಹಾರ ಆಗಿ ಶನೇಶ್ವರ ಅನುಗ್ರಹ ಸಿಗಬೇಕು, ಮಹಾವಿಷ್ಣುವಿನ ರಕ್ಷಣೆ ಸಿಗಬೇಕು. ಈಗ ರಕ್ಷಣೆಯಲ್ಲಿ ಮಹಾವಿಷ್ಣು ಅಂದರೆ ರಕ್ಷಾಕರ ಸುದರ್ಶನ. ನಾನು ಈ ವಿಡಿಯೋ ಎಂಡಲ್ಲಿ ನಿಮಗೆ ರಕ್ಷಾಕರ ಸುದರ್ಶನ ಮಂತ್ರವನ್ನು ಸಹ ಹೇಳ್ತಾನೆ. ಅದಕ್ಕೆ ನಿಮಗೋಸ್ಕರ ನಾವು ವಿಶೇಷವಾದ ಪರಿಹಾರವನ್ನು ಮಾಡಿ ವಿಶೇಷವಾದ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆನೂ ಸಹ ಹೇಳ್ತಾನೆ. ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ, ನಿಜ ಜ್ಯೇಷ್ಠ ಅಮಾವಾಸ್ಯೆ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಈ ಕಾಂಬಿನೇಷನ್ನಲ್ಲೇ ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ರಕ್ಷಾಕರ ಸುದರ್ಶನ ಹವನ. ನಾನೀಗೇ ವಿಡಿಯೋ ಎಂಡಲ್ಲಿ ನಿಮಗೆ ರಕ್ಷಾಕರ ಸುದರ್ಶನ ಮಂತ್ರವನ್ನು ಹೇಳ್ತೇನಲ್ಲ, ಆ ಮಂತ್ರದಿಂದ ಹೋಮವನ್ನೇ ಮಾಡ್ತೇವೆ ನಾವು. ರಕ್ಷಾಕರ ಸುದರ್ಶನ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ ರಕ್ಷಣೆಗೋಸ್ಕರ. ರಕ್ಷಾಕರ ಸುದರ್ಶನ ಮಂತ್ರ ಹವನ ಸಹಿತ ವಿಶೇಷವಾಗಿ ನಾವು ಶನಿ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನೂ ಅದ್ಭುತವಾಗಿರತಕ್ಕಂಥ ಬೇರೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಬಹಳ ಮುಖ್ಯವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶತ್ರು ನಿಗ್ರಹ ವಾರಾಹಿ ಹೋಮ, ರಕ್ಷಾಕರ ಸುದರ್ಶನ ಹೋಮ, ಶನಿ ಶಾಂತಿ ಸಹಿತ ಇನ್ನು ನೀಲಕಂಠ ಮಂತ್ರ ಹೋಮಗಳನ್ನೆಲ್ಲ ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ತುಳಸಿ ಮಾಲೆಗಳನ್ನು ಪ್ರತಿಯೊಬ್ಬರಿಗೂ ನಿಮಗೆ ಕೊಡ್ತಾ ಇದ್ದೇವೆ. ಈ ಕೃಷ್ಣ ತುಳಸಿ ಮಾಲೆ ನೋಡಿ, ಮಹಾವಿಷ್ಣುವಿನ ಅದರಲ್ಲೂ ತುಳಸಿ, ಕೃಷ್ಣ ತುಳಸಿ. ಈಗ ನಿಮಗೆ ತುಳಸಿ ಮಾಲೆ ಲಕ್ಷ್ಮೀ ಸಾನ್ನಿಧ್ಯವಾಗಿ ನಿಮಗೆ ಒಂದು ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಟ್ರೆ ಮಹಾವಿಷ್ಣುವಿನ ಒಂದು ಸಾನ್ನಿಧ್ಯದಲ್ಲಿ, ಅದೇ ಜೊತೆಗೆ ಕೃಷ್ಣ ತುಳಸಿ ಇದೆಯಲ್ಲ, ನೆಗೆಟಿವ್ ರಿಮೂವ್ ಮಾಡ್ಲಿಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ರಕ್ಷಾಕರ ಸುದರ್ಶನ ಮಂತ್ರದಲ್ಲಿ ಅಭಿಮಂತ್ರಿತ ಈ ಕೃಷ್ಣ ತುಳಸಿ ಮಾಲೆ ಇದೆಯಲ್ಲ, ಇದರ ಧಾರಣೆಗೆ ಅದ್ಭುತವಾದ ರಕ್ಷಣೆಯನ್ನು ಕೊಡುತ್ತೆ. ನಿಮ್ಮ ರಕ್ಷಣೆಗೋಸ್ಕರ, ಸದಾ ಸರ್ವದಾ ನಿಮ್ಮ ರಕ್ಷಣೆಗೋಸ್ಕರ ಇದನ್ನು ಧಾರಣೆ ಮಾಡ್ಕೊಳ್ಬೋದು. ಜೊತೆಗಲ್ಲಿ ನಾವು ಶನಿ ಶಾಂತಿ ಹೋಮದಲ್ಲೂ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅದಕ್ಕೆ ಹೇಳಿದ ಕಾಂಬಿನೇಷನ್ ಮಂಗಳವಾರ ಅಮಾವಾಸ್ಯೆ ರಕ್ಷಾಕರ ಸುದರ್ಶನ ಹೋಮನ ಸಹಿತವಾಗಿ ಶನಿಶಾಂತಿ ಹೋಮದಲ್ಲಿ ಈ ಕೃಷ್ಣ ತುಳಸಿ ಮಾಲ್ಗಳನ್ನ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಅವತ್ತಿನ ದಿವಸ ಲೈವಲ್ಲಿ ನಾನೇ ಸ್ವತಃ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುವುದನ್ನು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳು ವಿಶೇಷವಾಗಿ ರಕ್ಷಾಕರ ಸುದರ್ಶನ ಹವನ, ಶನಿಶಾಂತಿ ಹವನ, ಆಮೇಲೆ ಶತ್ರು ನಿಗ್ರಹ ವಾರಾಹಿ ಮಂತ್ರ ಹವನ, ನೀಲಕಂಠ ಮಂತ್ರ ಹವನ, ಆರೋಗ್ಯ ಬಾಧೆಗಳ ಪರಿಹಾರಕ್ಕೋಸ್ಕರ, ಗುರುಶಾಂತಿ ಶನಿಶಾಂತಿ ಎಲ್ಲ ಹವನಗಳಲ್ಲಿ ನವಗ್ರಹ ಶಾಂತಿಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ದಯವಿಟ್ಟು ತಡ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರಿಗೂ ಸಹ ಈ ವಿಶೇಷವಾದ ಕೃಷ್ಣ ತುಳಸಿ ಮಾಲೆಗಳನ್ನು ಕ್ಯಾಪ್ ಹಾಕಿ ಚಂದ ಮಾಡಿ ತಯಾರು ಮಾಡಿಸಿದ್ದೇನೆ. ಇದನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಕೃಷ್ಣ ತುಳಸಿ ಮಾಲೆಗಳನ್ನು ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ನೀವು ಧಾರಣೆ ಮಾಡ್ಕೊಳ್ಬಹುದು. ಪ್ರತಿಯೊಬ್ಬರಿಗೂ ಸಹ ಖಂಡಿತವಾಗಿ ಅನುಕೂಲವಾಗಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಏನು ಗೊತ್ತಿದೆ ಅದು ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಬಿಡಿ ಸಂಕಲ್ಪ ಸೇವೆಗೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಲಿ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈಗ ನಾನು ಮಂತ್ರವನ್ನು ಸಹ ಹೇಳ್ತೇನೆ, ಮಂತ್ರವನ್ನು ಕೇಳಿಸ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ.